ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದ 8ನೇ ವಚನದಿಂದ 26ನೇ ವಚನದವರೆಗಿನ ಧ್ಯಾನ ಮಾಡುವಾಗ ದಶಾಜ್ಞೆಗಳಲ್ಲಿ 4ರಿಂದ 10ನೇ ಆಜ್ಞೆಯವರೆಗೆ ದೇವರು ಏನು ಹೇಳಿದ್ದಾನೆ? ದೇವರ ದರ್ಶನದ ಪ್ರಭಾವದ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ಇತರರಿಗೂ ಸತ್ಯವನ್ನು ತಿಳಿಸೋಣ. ದೇವರಾತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಕೀರ್ತನೆಗಳು 37:18ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರನ್ನು ಅತೀ ಸಮೀಪದಲ್ಲಿ ತಿಳಿದುಕೊಳ್ಳುವಂತೆಯೂ ಈ ಮೂಲಕವಾಗಿ ಒಂದು ಕ್ರಮಬದ್ಧವಾದ ಜೀವಿತವನ್ನು ನಡೆಸುವಂತೆಯೂ ಸಹಾಯ ಮಾಡುತ್ತಿರುವುದಕ್ಕಾಗಿ ದೇವರನ್ನು ಕೊಂಡಾಡೋಣ. ಇಂದು ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದ 8ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದೇ. ಪ್ರಿಯರೇ, ಇಸ್ರಾಯೇಲರಿಗೆ ಸಬ್ಬತ್ ಆಚರಣೆಯು ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಕೊಡಲ್ಪಟ್ಟಿತು. ಅದು ಒಂದು ಒಡಂಬಡಿಕೆಯಾಗಿತ್ತು. ಇಸ್ರಾಯೇಲ್ಯರಿಗೂ ದೇವರಿಗೂ ನಡವನ ಒಪ್ಪಂದದ ಗುರುತಾಗಿತ್ತು. ನಾವು ಇದನ್ನು ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನಗಳಲ್ಲಿ ನೋಡುತ್ತೇವೆ. ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ಆದ ಕಾರಣ ನೀವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು. 6 ದಿನಗಳು ಕೆಲಸ ಮಾಡಬೇಕು. 7ನೆಯ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ. ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ಆದುದರಿಂದ ಇಸ್ರಾಯೇಲ್ಯರು ಸಬ್ಬತ್ ದಿವಸವನ್ನು ಆಚರಿಸಬೇಕು. ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ. ನನಗೂ ಇಸ್ರಾಯೇಲ್ಯರಿಗೂ ನಡುವೆ ಇದು ಸದಾಕಾಲವೂ ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು ಉಂಟು ಮಾಡಿ 7ನೆಯ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ ಎಂಬುದೇ.
ಪ್ರಿಯ ವೀಕ್ಷಕರೇ, ನನ್ನ ದೃಷ್ಟಿಯಲ್ಲಿ ನಿಖರವಾದ ವಾರದ ದಿನ ಪ್ರಾಮುಖ್ಯವಲ್ಲ. ನಮ್ಮ ಕ್ಯಾಲೆಂಡರ್ಗಳಲ್ಲಿ ಅನೇಕ ಬದಲಾವಣೆಗಳಾಗಿರುವುದರಿಂದ 7ನೆಯ ದಿನವು ನಿಜವಾಗಿಯೂ ಈಗಿನ ಶನಿವಾರವೋ ಅಲ್ಲವೋ ಎಂಬುದು ನಮಗೆ ಖಂಡಿತವಾಗಿ ತಿಳಿಯಲು ಆಗಿರಲಿಕ್ಕಿಲ್ಲ. ಆದರೆ ಅದು ಮುಖ್ಯವಲ್ಲ. ವಾರದ ಮೊದಲನೆಯ ದಿನವೆಂದು ನಾವು ನಂಬುವುದನ್ನು ಆಚರಿಸುತ್ತೇವೆ. ದಿನದಲ್ಲಿ ವ್ಯತ್ಯಾಸವಿರಬಹುದು. ನಮ್ಮ ಕರ್ತನಾದ ಯೇಸು ವಾರದ ಮೊದಲನೆಯ ದಿನದಲ್ಲಿ ಪುನರುತ್ಥಾನನಾಗಿ ಎದ್ದು ಬಂದದರಿಂದ ನಾವು ಆ ದಿನವನ್ನು ಆಚರಿಸುತ್ತೇವೆ. ಪ್ರಿಯರೇ, ಈ ಕುರಿತು ಮುಂದಕ್ಕೆ ಹೆಚ್ಚಾಗಿ ನೋಡೋಣ. ಮುಂದಿನ ಭಾಗದಲ್ಲಿ ಮಾನವರೊಳಗಿನ ಸಂಬಂಧದ ಕುರಿತಾಗಿ ನಾವು ನೋಡಲಿದ್ದೇವೆ. ಅದು ಮನೆಯಿಂದಲೇ ಆರಂಭವಾಗುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನವನ್ನು ನೋಡಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದೇ. ಪ್ರಿಯರೇ, ಮಕ್ಕಳು ತಮ್ಮ ಹೆತ್ತವರನ್ನು ಸನ್ಮಾನಿಸಬೇಕು. ಹಾಗೂ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳ ಗೌರವಕ್ಕೆ ಅರ್ಹರಾಗಿರಬೇಕು. ಈ ಆಜ್ಞೆಯ ಬಗ್ಗೆ ನಾವು ನಂತರ ಇನ್ನಷ್ಟು ಮಾತನಾಡುತ್ತೇವೆ. ಮುಂದಕ್ಕೆ 6ನೇ ಆಜ್ಞೆ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 20ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ನರಹತ್ಯ ಮಾಡಬಾರದು ಎಂಬುದೇ. ಪ್ರಿಯರೇ, ಯುದ್ಧವನ್ನು ಮೆಚ್ಚದ ಅನೇಕರು ಈ ವಚನವನ್ನು ಉಪಯೋಗಿಸುತ್ತಾರೆ. ಅನೇಕ ಯೌವನಸ್ಥರು ನನ್ನೊಂದಿಗೆ ಈ ಕುರಿತು ಮಾತನಾಡಿದ್ದಾರೆ. ಕೊಲ್ಲಬಾರದು, ಆದ್ದರಿಂದ ಸೈನಿಕನಾಗಿರಬಾರದು ಎಂದು ಅವರು ಹೇಳುತ್ತಾರೆ. ನರಹತ್ಯೆ ಮಾಡಬಾರದು ಎಂಬ ಅಪ್ಪಣೆ ಒಂದು ಜನಾಂಗಕ್ಕೆ ಕೊಟ್ಟ ಅಪ್ಪಣೆಯಲ್ಲ, ವ್ಯಕ್ತಿಗೆ ಕೊಡಲ್ಪಟ್ಟದ್ದು. ಪ್ರಿಯರೇ, ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಲ್ಲಬಾರದು. ಯಾರೂ ಬೇರೆ ದೇಶಕ್ಕೆ ಹೋಗಿ ತನ್ನ ಸ್ವೇಚ್ಛೆಯಿಂದ ಅಲ್ಲಿ ಯಾರನ್ನೂ ಕೊಲ್ಲಬಾರದು. ಆದರೆ ಈ ಅಪ್ಪಣೆಗೂ ಸೈನಿಕರ ಯುದ್ಧ ಕಾನೂನಿನ ಮರಣದಂಡನೆಗಳಿಗೂ ಸಂಬಂಧವಿಲ್ಲ. ಈ ಅಪ್ಪಣೆಯು ಕೊಲೆ ಗಡುಕತನದ ವಿಚಾರವಾಗಿ ಹೇಳಿದೆ. ಅದು ಸಿಟ್ಟಿನಿಂದ ಹುಟ್ಟುತ್ತದೆ. ಯೇಸು ಸಿಟ್ಟುಗೊಳ್ಳುವುದು ಪಾಪವೆಂದು ಹೇಳಿದ್ದಾನೆ. ಪ್ರಿಯರೇ, ಈ ದಶಾಜ್ಞೆಗಳಿಗೆ ಪೂರಕವಾಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ವಿಶ್ವಾಸಿಗಳು ನಡೆಯತಕ್ಕ ಮಾರ್ಗ, ಕೈಕೊಳ್ಳಬೇಕಾದ ಆಜ್ಞೆಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ದನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದೇ. ಪ್ರಿಯರೇ, ವಿಶ್ವಾಸಿಗಳು ಹೇಗೆ ಸಹೋದರರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂಬುದಾಗಿ ನೋಡಿದೆವು. ತಮ್ಮ ಸಹೋದರ ಸಹೋದರಿಯನ್ನು ದ್ವೇಷಿಸುವವರು ಪ್ರತಿಯೊಬ್ಬರು ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾರೆ. ಇದು ಎಷ್ಟೋ ಸತ್ಯವಾಗಿದೆ. ಮುಂದಕ್ಕೆ 7ನೇ ಆಜ್ಞೆ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 20ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ವ್ಯಭಿಚಾರ ಮಾಡಬಾರದು ಎಂಬುದೇ. ಪ್ರಿಯರೇ, ಈ ದಿನಗಳಲ್ಲಿ ಲೈಂಗಿಕ ಕ್ರಾಂತಿಯುಂಟಾಗಿರುತ್ತದೆ. ಲೈಂಗಿಕ ಸಂಬಂಧವು ಹೊಸತಾದದಲ್ಲ, ಆದರೆ ವಿವಾಹ ಸಂಬಂಧದ ಹೊರತಾಗಿ ಅದು ಪಾಪವೇ ಆಗಿದೆ. ದೇವರು ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಅನೇಕರು ಈ ಅಪ್ಪಣೆ ಈಗ ಬದಲಾಗಿದೆ ಎನ್ನುತ್ತಾರೆ, ಆದರೆ ದೇವರು ಅದನ್ನು ಬದಲಾಯಿಸಲಿಲ್ಲ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು
ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ ಎಂಬುದೇ. ನೋಡಿರಿ ಪ್ರಿಯರೇ, ವ್ಯಭಿಚಾರದ ವಿಚಾರದಲ್ಲಿ ವಿಶ್ವಾಸಿಯ ಜೀವಿತ ಹೇಗಿರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ನಾವು ಮನಸ್ಸಿನಲ್ಲಿ ಪಾಪ ಮಾಡುವಾಗ ನಮ್ಮ ಜೀವಿತವು ದೇವರ ಅಪ್ಪಣೆಗಳಿಗೆ ವಿರುದ್ಧವಾಗಿರುತ್ತದೆ. ಆದುದರಿಂದ ಯಾವಾಗಲೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವವರು ಆಗಬೇಕು. ಮುಂದಕ್ಕೆ 8ನೇ ಆಜ್ಞೆ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಕದಿಯಬಾರದು ಎಂಬುದೇ. ಪ್ರಿಯರೇ, ನೋಡಿರಿ, ವ್ಯಭಿಚಾರ ಮಾಡುವುದು ತಪ್ಪಲ್ಲವಾದರೆ ಕದಿಯುವುದು ತಪ್ಪಾಗಿರುವುದಿಲ್ಲ ಅಲ್ಲವೇ? ಇದೆಲ್ಲವೂ ಒಟ್ಟಾಗಿ ಹೋಗುವಂತಹದ್ದು. ಒಂದು ತಪ್ಪಾಗಿರುವುದಾದರೆ ಎಲ್ಲವೂ ತಪ್ಪೇ ಆಗಿದೆ. ಮುಂದಕ್ಕೆ 9ನೇ ಆಜ್ಞೆಯನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದೇ. ಪ್ರಿಯರೇ, ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಹೇಳುವುದು ಕೂಡ ಸುಳ್ಳಾಗಿರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 33ನೇ ವಚನದಿಂದ 37ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ನೀನು ಸುಳ್ಳಾಣೆ ಇಡಬಾರದು. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರೆ. ಆದರೆ ನಿನ್ನ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಾವು ಹೇಳಬಹುದು ನಾವು ಸುಳ್ಳು ಸಾಕ್ಷಿ ಹೇಳುವುದಿಲ್ಲ ಎಂಬುದಾಗಿ. ಆದರೆ ಅನೇಕ ಬಾರಿ ನಮ್ಮ ಮಾತನ್ನು ಸಾಧಿಸುವುದಕ್ಕಾಗಿ ಆಣೆಯಿಟ್ಟು ದೇವರ ಕೋಪವನ್ನು ನಮ್ಮ ಮೇಲೆ ಬರಮಾಡಿಕೊಳ್ಳುತ್ತೇವೆ ಮತ್ತು ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಅವಕಾಶವನ್ನು ನೀಡುತ್ತೇವೆ. ಹೀಗಾಗದಂತೆ ಎಚ್ಚರಿಕೆಯಿಂದ ವಾಕ್ಯದ ಬಲದಲ್ಲಿ ಆತ್ಮನ ನಡೆಸುವಿಕೆಯಲ್ಲಿ ನಾವು ನಡೆಯಬೇಕಾಗಿದೆ. ಮುಂದಕ್ಕೆ ನಾವು 10ನೇ ಆಜ್ಞೆಯ ಬಗ್ಗೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು ಎಂಬುದೇ. ಪ್ರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದ ಕೊನೆಯ ಭಾಗದಲ್ಲಿ ಪೌಲನು ಹೇಳುವಂತೆ, ಲೋಭವು ವಿಗ್ರಹಾರಾಧನೆಗೆ ಸಮವಾಗಿದೆ ಎಂದು. ಈ ದಿನಗಳಲ್ಲಿ ಅತೀ ದೊಡ್ಡ ಪಾಪ ಇದಾಗಿದೆ. ನರಹತ್ಯ, ವ್ಯಭಿಚಾರ, ಕದಿಯುವುದು, ಸುಳ್ಳು ಸಾಕ್ಷಿ ಹೇಳುವುದು, ಲೋಭ, ಇದಾವುದನ್ನು ದೇವರು ಮೆಚ್ಚುವುದಿಲ್ಲ. ಈ ಎಲ್ಲ ಅಪ್ಪಣೆಗಳನ್ನು ಇನ್ನೊಂದು ದೃಷ್ಟಿಯಲ್ಲಿ ಮುಂದಕ್ಕೆ ನೋಡಲಿದ್ದೇವೆ. ಮುಂದಕ್ಕೆ ನಾವು ದೇವರ ದರ್ಶನದ ಪ್ರಭಾವ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ನೈತಿಕ ನಿಯಮಗಳನ್ನು ಕೊಟ್ಟನು. ಅದುವೇ 10 ಆಜ್ಞೆಯಾಗಿತ್ತು. ಆದರೆ ಇದರಲ್ಲಿ ನೈತಿಕ ನಿಯಮಕ್ಕಿಂತ ಹೆಚ್ಚಿನದು ಇತ್ತು. ಸಾಮಾಜಿಕ ನ್ಯಾಯಗಳಿಗೆ ಸಂಬಂಧಪಟ್ಟ ಕಟ್ಟಳೆಗಳನ್ನು ಆತನು ಕೊಡಲಿದ್ದಾನೆ. ಯಜ್ಞವೇದಿ ಹಾಗೂ ಗುಡಾರದ ಕುರಿತಾಗಿ ಕೂಡ ಆತನು ತಿಳಿಸಲಿಕ್ಕಿದ್ದಾನೆ. ಇದೆಲ್ಲವೂ ಧರ್ಮಶಾಸ್ತ್ರದ ಭಾಗವೇ ಆಗಿದೆ. ಅದು ಒಂದೇ ಆಗಿರುತ್ತದೆ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಆ ಗುಡುಗು ಮಿಂಚುಗಳನ್ನು, ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ ಅಂದನು ಎಂಬುದೇ. ಪ್ರಿಯರೇ,
ಧರ್ಮಶಾಸ್ತ್ರವು ಅತಿ ಉನ್ನತ ನೈತಿಕ ಮಟ್ಟವನ್ನು ನೇಮಿಸಿತ್ತು. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು. ಪ್ರಿಯ ಮಿತ್ರನೇ, ನೀನು ಧರ್ಮಶಾಸ್ತ್ರವನ್ನು ಕೈಕೊಳ್ಳುವ ಮೂಲಕ ರಕ್ಷಣೆ ಹೊಂದಲು ಪ್ರಯತ್ನಿಸುವುದಾದರೆ ನೀನು ದೋಷವಿಲ್ಲದವನಾಗಿರಬೇಕು. ನೀನು ದೋಷವಿಲ್ಲದವನಾಗಿರದಿದ್ದರೆ ನಿನಗೆ ಧರ್ಮಶಾಸ್ತ್ರದಿಂದ ರಕ್ಷಣೆಯಾಗುವುದಿಲ್ಲ. ಆದರೆ ನನ್ನಂಥ ಪಾಪಿಯನ್ನು ದೇವರು ಕೃಪೆಯ ಅಡಿಯಲ್ಲಿ ರಕ್ಷಿಸಬಲ್ಲನೆಂಬುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಕೃಪೆಯು ನಮ್ಮ ದೇವರಲ್ಲಿನ ಒಳ್ಳೆಯತನವನ್ನು, ವಿಸ್ಮಯಕರವಾದ ಗುಣವನ್ನು ತಿಳಿಸುತ್ತದೆ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡೋಣ. ಜನರು ದೂರದಲ್ಲಿ ನಿಂತಿದ್ದರು. ಮೋಶೆಯೋ ದೇವರಿರುವ ಆ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ. ಆದದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು ಎಂಬುದೇ. ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ಹೀಗೇಕೆ ಕಾಣಿಸಿಕೊಂಡನೆಂಬುದನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯ. ತಾನೇ ಜೀವಿಸುವ ದೇವರೆಂಬುದನ್ನು ಅವರಿಗೆ ಸ್ಪಷ್ಟಪಡಿಸುವುದು ದೇವರ ಉದ್ದೇಶವಾಗಿತ್ತು. ಅವರು ಐಗುಪ್ತದಲ್ಲಿ ಸುತ್ತಲೂ ವಿಗ್ರಹಗಳಿಂದ ತುಂಬಿದ ಸ್ಥಿತಿಯಲ್ಲಿ ವಾಸಿಸಿದ್ದು ನಾವು ನೋಡಲಿರುವಂತೆ ದೇವರು ಅಸಹ್ಯ ಪಡುವ ಆರಾಧನೆಗೆ ಆಗಾಗ ಜೋತು ಬೀಳುವವರಾಗಿದ್ದರು. ಅವರು ಸೃಷ್ಟಿಕರ್ತನನ್ನು ಆರಾಧಿಸುವ ಬದಲಾಗಿ ಸೃಷ್ಟಿಯ ವಸ್ತುಗಳನ್ನು ಪೂಜಿಸುತ್ತಿದ್ದರು. ದೇವರು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅವರ ಸಮೀಪಕ್ಕೆ ಈಗ ಬರುತ್ತಿದ್ದಾನೆ. ಮುಂದಕ್ಕೆ ನಾವು ಯಜ್ಞವೇದಿಯ ಕುರಿತು ಸೂಚನೆಗಳು ಎಂಬ ವಿಚಾರವನ್ನು ನೋಡೋಣ. ದೇವರು ಇಸ್ರಾಯೇಲರಿಗೆ ದಶಾಜ್ಞೆಗಳನ್ನು ಕೊಟ್ಟನು. ಈಗ ಅದರ ಜೊತೆಗೆ ಒಂದು ಯಜ್ಞವೇದಿಯನ್ನು ಕಟ್ಟಲಿಕ್ಕೂ ತಿಳಿಸುತ್ತಾನೆ. ಪ್ರಿಯರೇ, ಯಜ್ಞವೇದಿಯು ಯಜ್ಞವನ್ನು ಅರ್ಪಿಸಲು ಉಪಯೋಗವಾಗುವಂತಹದ್ದು. ಈ ವೇದಿಯು ಕ್ರಿಸ್ತನ ಕ್ರೂಜೆ ಹಾಗೂ ಆತನು ಸುರಿಸಿದ ರಕ್ತದ ಕುರಿತಾಗಿ ತಿಳಿಸುತ್ತದೆ. ಇದು ಅವರು ಗುಡಾರವನ್ನು ತಯಾರಿಸುವ ಮೊದಲು ಕಟ್ಟಿದ್ದಾಗಿದೆ. ಅವರು ಪ್ರಯಾಣ ಮಾಡಿದ ಸ್ಥಳದಲ್ಲೆಲ್ಲ ಇಂತಹ ವೇದಿಯನ್ನು ಕಟ್ಟಿರಬೇಕು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 24ನೇ ವಚನವನ್ನು. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದೇ. ಪ್ರಿಯರೇ, ಇಲ್ಲಿ ಎಲ್ಲಿಯೂ ಪಾಪ ಪರಿಹಾರಕ ಯಜ್ಞದ ಕುರಿತಾಗಿ ತಿಳಿಸಲ್ಪಟ್ಟಿಲ್ಲ. ಮಾನವನು ದೇವರೊಂದಿಗೆ ಸಮಾಧಾನವಾಗಲು ಯಜ್ಞವೊಂದರ ಅಗತ್ಯತೆ ಇದೆ ಎಂಬುದನ್ನು ಸಮಾಧಾನ ಯಜ್ಞವು ನೆನಪಿಸುತ್ತದೆ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ತನ್ನ ರಕ್ತದ ಮೂಲಕ ಸಮಾಧಾನವನ್ನುಂಟು ಮಾಡಿದ್ದಾನೆ. ಸರ್ವಾಂಗ ಹೋಮವು ಕ್ರಿಸ್ತನು ಯಾರೆಂಬುದನ್ನು ತಿಳಿಸುತ್ತದೆ. ಆತನು ರಕ್ಷಿಸಲು ಸಮರ್ಥನೂ ಯೋಗ್ಯನೂ ಆಗಿದ್ದಾನೆಂದು ತಿಳಿಸುತ್ತದೆ. ಪ್ರಿಯರೇ, ವೇದಿಯನ್ನು ಮಣ್ಣಿನಿಂದ ಕಟ್ಟಬೇಕಿತ್ತು ಹಾಗೂ ಇಸ್ರಾಯೇಲ್ಯರು ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞವನ್ನು ಈ ವೇದಿಯ ಮೇಲೆಯೇ ಅರ್ಪಿಸಬೇಕಾಗಿತ್ತು. ಪ್ರಾಯಶ್ಚಿತ್ತ ಯಜ್ಞ ಹಾಗೂ ದೋಷ ಪರಿಹಾರಕ ಯಜ್ಞಗಳು ಇಸ್ರಾಯೇಲ್ಯರಿಗೆ ಮುಂದಕ್ಕೆ ಕೊಡಲ್ಪಟ್ಟವು. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 25ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀವು ನನಗಾಗಿ ಕಲ್ಲಿನಿಂದ ಯಜ್ಞವೇದಿಯನ್ನು ಕಟ್ಟಬೇಕಾದರೆ ಕೆತ್ತಿರುವ ಕಲ್ಲುಗಳಿಂದ ಕಟ್ಟಕೂಡದು. ಅದಕ್ಕೆ ಉಳಿ ಮುಂತಾದನ್ನು ಉಪಯೋಗಿಸಿದರೆ ಅದು ಅಪರಿಶುದ್ಧವಾಗುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನದಲ್ಲಿ ಒಂದು ಮುಖ್ಯವಾದ ಪಾಠ ತಿಳಿಸಲ್ಪಟ್ಟಿದೆ. ಅವರು ಕಲ್ಲುಗಳನ್ನು ಕೆತ್ತದೆ ಹಾಗೆಯೇ ವೇದಿಯನ್ನು ಕಟ್ಟಬೇಕೆಂದು ಹೇಳಿದೆ. ಒಂದು ವೇಳೆ ಕೆತ್ತುವವರು ವೇದಿಯು ಅಂದವಾಗಿಯೂ ಆಕರ್ಷಕವಾಗಿಯೂ ಸುಂದರವಾಗಿಯೂ ಇರುವ ಹಾಗೆ ಕಟ್ಟಬಹುದು. ಆದರೆ ಕಲ್ಲಿಗೆ ಉಳಿತಾಗಿಸಿದರೆ ಅದು ಅಪರಿಶುದ್ಧವಾಗುತ್ತಿತ್ತು. ಅದನ್ನು ದೇವರು ತಿರಸ್ಕರಿಸುತ್ತಾನೆ. ಆದರೆ ಈ ದಿನಗಳಲ್ಲಿ ನಾವು ದೇವಾಲಯಗಳನ್ನು ಕೆತ್ತಿ ಅಂದಗೊಳಿಸುವುದರಲ್ಲಿ ತುಂಬ ಮುಂದುವರೆದಿದ್ದೇವೆ. ಆರಾಧನೆಗೆ ಸಂಬಂಧಪಟ್ಟದ್ದೆಲ್ಲವೂ ಸುಂದರವಾಗಿರಬೇಕೆಂದು ಆಶಿಸುತ್ತೇವೆ ಅಲ್ಲವೇ? ಅಂದವಾದ ಸಂಗೀತ, ಮೊಬ್ಬಾದ ಬೆಳಕು,
ಸುಂದರ ಬಣ್ಣಗಳು, ಸುಂದರ ಭಾಷೆಯಲ್ಲಿ, ಮೆಲುಧ್ವನಿಯಲ್ಲಿ ಪ್ರಸಂಗವಿರಬೇಕು. ಈ ರೀತಿಯ ಆಧುನಿಕ ಉದಾರವಾದಿತ್ವ ನಮ್ಮ ಸಭೆಗಳಲ್ಲಿ ತುಂಬಿದೆ. ಆರಾಧನೆಗೆ ಸುಂದರವಾದ ಸ್ಥಳವಿರುವುದು ತಪ್ಪಲ್ಲ ಪ್ರಿಯರೇ. ಒಳ್ಳೆಯ ಹಾಡುಗಳು, ಮೊಬ್ಬು ಬೆಳಕು ನನಗೂ ಇಷ್ಟವೇ. ಆದರೆ ಇವೆಲ್ಲವುಗಳು ಕ್ರೂಜೆಯ ಸಂದೇಶಕ್ಕೆ ತೊಡಕಾಗಿರುವುದಾದರೆ, ಕ್ರೂಜೆಯಲ್ಲಿ ಪ್ರಾಣವರ್ಪಿಸಿದ ಯೇಸು ಕ್ರಿಸ್ತನಿಂದ ನಮ್ಮ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸುವುದಾದರೆ ಇದು ದೇವರಿಗೆ ಇಷ್ಟವಾಗಲಾರದು. ಇಂಥದ್ದನ್ನು ದೇವರು ಅಪೇಕ್ಷಿಸುವುದೇ ಇಲ್ಲ. ಯಾರು ಇದರ ಹಿಂದೆ ಹೋಗುತ್ತಾರೋ ಅವರು ದೇವರಿಂದ ದೂರವಾಗಿರುತ್ತಾರೆ. ನೋಡಿರಿ ಪ್ರಿಯರೇ, ಪೌಲನು ಕೊರಿಂಥ ಪಟ್ಟಣಕ್ಕೆ ಹೋದಾಗ ಅಲ್ಲಿನ ಜನರು ತತ್ವಶಾಸ್ತ್ರಗಳಿಂದ ತುಂಬಿದ್ದರೆಂಬುದನ್ನು ನೆನಪಿಸಿಕೊಳ್ಳಿರಿ. ಅಲ್ಲಿನ ವಿಗ್ರಹಾರಾಧನೆಯ ಅರ್ಚಕರು ಕೊರಿಂಥದಲ್ಲಿನ ಎಲ್ಲ ಪಾಪಕೃತ್ಯಗಳಲ್ಲಿ ತೊಡಗಿದವರಾಗಿದ್ದರು. ಪೌಲನು ಅಲ್ಲಿಗೆ ಬಂದಾಗ ಅವರೆಲ್ಲರೂ ಅವನ ಸಂಗಡ ತರ್ಕ ಮಾಡಿ ತಾವು ಬುದ್ಧಿವಂತರೆಂದು ತೋರಿಸಿಕೊಳ್ಳಬೇಕೆಂದಿದ್ದರು. ಈ ಕೊರಿಂಥದವರು ಎಲ್ಲ ಕಡೆಯೂ ಹರಡಿದ್ದರು. ಪೌಲನಿಗೆ ಅಥೇನೆಯಲ್ಲಿಯೂ ಇದೇ ಅನುಭವವಾಯಿತು. ಅವನು ಕೊರಿಂಥದವರಿಗೆ ಹೀಗೆ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದೇ. ಪ್ರಿಯ ಸ್ನೇಹಿತರೆ, ಕ್ರೂಜಿಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಸಂದೇಶದಿಂದ ಹೊರಗಿಡುವುದಾದರೆ ಪ್ರಸಂಗ ಪೀಠ ಎಷ್ಟೇ ಎತ್ತರವಿರಲಿ, ಗಂಟೆಯ ಶಬ್ದ ಎಷ್ಟೇ ದೊಡ್ಡದಾಗಿರಲಿ, ಗೋಪುರ ಎಷ್ಟೇ ಅಂದವಾಗಿರಲಿ, ಸಂಗೀತ ಎಷ್ಟೇ ಸುಮಧುರವಾಗಿರಲಿ, ಪ್ರಸಂಗಿ ಎಷ್ಟೇ ಕಲಿತವನಾಗಿರಲಿ, ಅದು ಸಭೆಯಲ್ಲಿ ಮತ್ತು ದೇವರ ದೃಷ್ಟಿಯಲ್ಲಿ ಅಪರಿಶುದ್ಧವಾದದ್ದೇ ಆಗಿದೆ. ನಾವು ಎಚ್ಚರವಾಗಿರೋಣ ಪ್ರಿಯರೇ. ವಿಮೋಚನೆಕಾಂಡ ಪುಸ್ತಕ 20ನೇ ಅಧ್ಯಾಯ 26ನೇ ವಚನವನ್ನು ನೋಡಿರಿ. ಅದಲ್ಲದೆ ನನ್ನ ಯಜ್ಞವೇದಿಯನ್ನು ಮೆಟ್ಟಲುಗಳಿಂದ ಏರಕೂಡದು, ಹಾಗೆ ಏರಿದರೆ ನಿಮ್ಮ ರಹಸ್ಯಾಂಗವು ಕಾಣಿಸಿತು ಎಂಬುದೇ. ಪ್ರಿಯರೇ, ಅನೇಕರು ವೇದಿಯನ್ನು ಹತ್ತಲು ಸುಂದರವಾದ ಮೆಟ್ಟಲುಗಳನ್ನು ಕಟ್ಟಲು ಬಯಸುತ್ತಾರೆ. ಅದು ಹತ್ತಲು ಸುಲಭವಾಗಿರುವಂಥದ್ದೇ. ಆ ದಿನಗಳಲ್ಲಿ ಅವರು ಉದ್ದವಾದ ಲಂಗದಂತಹ ಉಡುಗೆ ತೊಡುತ್ತಿದ್ದರು. ಹತ್ತುವಾಗ ಅದನ್ನು ಕೈಯಲ್ಲಿ ಎತ್ತಿ ಹಿಡಿಯುತ್ತಿದ್ದರಿಂದ ಅವರ ರಹಸ್ಯಾಂಗವು ಕಾಣುವ ಅಪಾಯವಿರುತ್ತಿತ್ತು. ರಹಸ್ಯಾಂಗವು ಕಾಣಿಸಬಾರದು, ಅಂದರೆ ನಮ್ಮ ಶರೀರ ಭಾವವು ದೇವರಿಗೆ ಅಸಹ್ಯವಾಗಿರುತ್ತದೆ. ಇದನ್ನು ವೈಯಕ್ತಿಕವಾಗಿ ಉಪಯೋಗಿಸುತ್ತೇನೆ. ನಾನು ಏನೇ ಶರೀರ ಭಾವದಲ್ಲಿ ಮಾಡಿದರೂ ದೇವರಿಗೆ ಅದು ಇಷ್ಟವಾಗುವುದಿಲ್ಲ. ಅದನ್ನು ಆತನು ಉಪಯೋಗಿಸುವುದೂ ಇಲ್ಲ. ಆತನ ಕೆಲಸದಲ್ಲಿ ಶರೀರ ಭಾವದ ಪ್ರದರ್ಶನಗಳನ್ನು ಆತನು ಮೆಚ್ಚುವುದಿಲ್ಲ. ಇಂಥ ವಿಚಾರಗಳ ಕುರಿತು ನಾವು ಎಚ್ಚರವಾಗಿರತಕ್ಕದ್ದು ಪ್ರಿಯರೇ. ಜನರು ಪ್ರಸಂಗಿಯನ್ನು ಮಾತ್ರ ನೋಡಿ ಅವನು ತಿಳಿಸುವ ಕ್ರಿಸ್ತನನ್ನು ನೋಡದಿರುವಾಗ ನಮ್ಮ ಮನಸ್ಸಿಗೆ ನೋವಾಗುತ್ತದೆ. ನೋಡಿರಿ, ನೀವು ಉತ್ತಮ ಸಂದೇಶಕರು ಎಂಬುದನ್ನು ಕೇಳಿಸಿಕೊಳ್ಳಲು ಒಬ್ಬ ಸಂದೇಶಕರು ಎದುರು ನೋಡುವ ಬದಲು ನಿಮ್ಮ ಸಂದೇಶದ ಮೂಲಕ ಯೇಸು ಕ್ರಿಸ್ತನು ಎಷ್ಟು ಅದ್ಭುತ ಸ್ವರೂಪನು ಎಂದು ತಿಳಿದುಕೊಂಡೆನು ಎಂಬುದನ್ನು ಕೇಳಿಸಿಕೊಳ್ಳಲು ಪ್ರಸಂಗಿಗಳು ಬಯಸಬೇಕು. ಪ್ರಿಯರೇ, ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ನಾನು ಸಭಾ ಸೇವಕನಾದಾಗ ನನಗೆ ನಿಜವಾದ ಪ್ರಶಂಸೆಗಳು ಸಿಕ್ಕಿದ್ದು ಬಹಳ ಕಡಿಮೆ. ಆದರೆ ಒಂದನ್ನಂತೂ ನಾನು ಮರೆತಿಲ್ಲ. ನಾನು ಜಾರ್ಜಿಯಾದಲ್ಲಿ ವಿದ್ಯಾರ್ಥಿ ಸಭಾಪಾಲಕನಾಗಿದ್ದಾಗ ಒಂದು ಕೆಂಪು ಬೆಟ್ಟದ ಬಳಿಯ ದೇವಾಲಯದಲ್ಲಿ ಪ್ರಸಂಗಿಸುತ್ತಿದ್ದೆ. ಒಂದು ದಿನ ಬೆಳಗಿನ ಪ್ರಸಂಗದ ಬಳಿಕ ಎಲ್ಲರೂ ಹೋದರು. ಆದರೆ ಒಬ್ಬ ಹಳ್ಳಿಯ ಹುಡುಗ ಮಾತ್ರ ನಿಂತಿದ್ದ. ಅವನು ಹೆದರಿದವನಾಗಿ ಅಲ್ಲಿ ನಿಂತಿದ್ದ. ಅಂತೂ ಕಡೆಗೆ ಅವನು ಕಣ್ಣೀರಿನೊಂದಿಗೆ ನನ್ನ ಬಳಿಗೆ ಬಂದನು. ಅವನು ನನ್ನ ಕೈ ಕುಲುಕಿ, ಯೇಸು ಇಷ್ಟು ಅದ್ಭುತನೆಂದು ನನಗೆ ತಿಳಿದಿರಲಿಲ್ಲ ಅಂದನು. ಇನ್ನೇನೋ ಹೇಳಬೇಕೆಂದಿದ್ದನು, ಆದರೆ ಬಾಯಿ ಕಟ್ಟಿದ್ದರಿಂದ ಮಾತನಾಡಲಾಗಲಿಲ್ಲ. ಅವನು ಹಿಂದೆ ತಿರುಗಿ ಅಲ್ಲಿಂದ ಹೋಗಿಬಿಟ್ಟನು. ಆ ದಿನಗಳಲ್ಲಿ ಆ ದೇವಾಲಯ ಹತ್ತಿಯ ಹೊಲಗಳ ನಡುವೆ ಇತ್ತು. ಈಗ ಅದು ಪಟ್ಟಣವಾಗಿ ಬೆಳೆದಿದೆ. ಆ ಹುಡುಗನು ಹತ್ತಿ ಗಿಡಗಳ ನಡುವಿನಿಂದ ಹಾದು ಹೋಗುವುದನ್ನು ನೋಡುತ್ತಾ ನಾನು ಹೀಗಂದುಕೊಂಡೆ, ದೇವರೇ, ಅನೇಕರು ಯೇಸುವನ್ನು ಅದ್ಭುತನೆಂದು ತಿಳಿದುಕೊಳ್ಳುವ ರೀತಿ
ಪ್ರಸಂಗಿಸುವುದಕ್ಕೆ ನನಗೆ ಸಹಾಯ ಮಾಡು. ಇಂತಹ ಪ್ರಶಂಸೆ ನನಗೆ ಬಂದದ್ದು ಕಡಿಮೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಎಷ್ಟು ಒಳ್ಳೆಯವನು ಎಂಬುದನ್ನು ನಾವು ಅನುಭವದಿಂದ ತಿಳಿದುಕೊಳ್ಳಬೇಕು ಮತ್ತು ಇತರರು ಕೂಡ ಈ ಮೂಲಕ ದೇವರ ಪ್ರೀತಿಯನ್ನು ಕಂಡುಕೊಳ್ಳಬೇಕು. ಹೀಗಾಗುವುದಕ್ಕಾಗಿ ದೇವರ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಎಲ್ಲಿ ತಪ್ಪಿದ್ದೇವೆ ಎಂಬುದನ್ನು ತಿಳಿಯಪಡಿಸು, ಸರಿಪಡಿಸಿಕೊಂಡು ನಿಜವಾದ ಮಾನಸಾಂತರದಿಂದ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರಿರುವಂಥ ಕಡೆಗಳಲ್ಲಿ ಅವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡು. ನಮ್ಮೆಲ್ಲ ಸಭೆಗಳಲ್ಲಿ ಆತ್ಮಿಕ ಉಜ್ಜೀವನವನ್ನು ಉಂಟು ಮಾಡು. ನಿನ್ನೊಬ್ಬನನ್ನೇ ಪ್ರಚುರಪಡಿಸುವುದಕ್ಕೆ ನೀನು ಉಪಯೋಗಿಸಿಕೋ. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ದೇವರು ಯಾವ ದಿನವನ್ನು ಪರಿಶುದ್ಧ ದಿನವನ್ನಾಗಿ ಆಚರಿಸಲು ಆಜ್ಞಾಪಿಸಿದನು? ದೇವರು ಯಾವ ದಿನವನ್ನು ಪರಿಶುದ್ಧ ದಿನವನ್ನಾಗಿ ಆಚರಿಸಲು ಆಜ್ಞಾಪಿಸಿದನು? ಉತ್ತರ: ಮೊದಲನೇ ದಿನವನ್ನು, ಸಬ್ಬತ್ ದಿನವನ್ನು, ಅಮಾವಾಸ್ಯ ದಿನವನ್ನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಸ್ತೋತ್ರವನ್ನರ್ಪಿಸುವೆ ದೇವ, ಸ್ತುತಿಸಿ ಕೊಂಡಾಡುವೆ ದೇವ. ಸ್ತುತಿಸಿ ಕೊಂಡಾಡುವೆ, ಸ್ತೋತ್ರವನ್ನರ್ಪಿಸುವೆ ದೇವ, ಸ್ತುತಿಸಿ ಕೊಂಡಾಡುವೆ ದೇವ. ಸ್ತುತಿಸಿ ಕೊಂಡಾಡುವೆ. ಪ್ರಿಯರೇ, ಇಂದು ನಾವು ಸಬ್ಬತ್ ದಿನದ ಆಚರಣೆಯ ಬಗ್ಗೆಯೂ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆ, ಮತ್ತೊಬ್ಬನ ಯಾವುದನ್ನೂ ಆಶಿಸಬಾರದು ಎಂಬ ವಿಷಯಗಳಲ್ಲಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡೆವು. ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು, ಕೃಪೆಯು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ. ಹೌದು, ನಾವು ಕೂಡ ಕೃಪೆಗೆ ವಿಧೇಯರಾಗಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಆತ್ಮೀಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನ? ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.